Yeah, hi, myself Divakar. My native place is in Andhra, but I'm a fashion model photographer working as a freelancer. And I'm a poster photographer in movie industry and associate DOP. I'm working since like 9 years all over South, North, and I almost covered my journey with the movie industry and the modeling field and the fashion field as a photographer and poster photographer, makeup artist, and associate DOP in the movie. So I done my graduation, and the journey I have started with a two struggle from base to up to now. I'm still struggling to get a success point in my work. What I have my passion and the profession thing, and this is the journey. I have to introduce more things with the person of the interview. Yeah. ಓಕೆ ಒಬ್ಬ ಫೋಟೋಗ್ರಫರ್ ಆಗ್ಬೇಕಂದ್ರೆ Okay. ವಾಟ್ ಆರ್ ಆಲ್ ದಿ ಕ್ವಾಲಿಟೀಸ್ ದೇ ಹ್ಯಾವ್? ಸಿ ಒಬ್ಬ ಫೋಟೋಗ್ರಾಫರ್ ಆಗಬೇಕು ಅಂದ್ರೆ ದರ್ ಇಸ್ ಎ ನೋ ಒನ್ ಕ್ಯಾನ್ ಬಿಕಮ್ ಆಟೋಮೆಟಿಕ್. ಹೆಂಗಂದ್ರೆ ಅದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಒಂದು ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಅವ್ರು ಫೋಟೋಗ್ರಾಫರ್ ಆಗಲ್ಲ, ಒಂದು ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಫೋಟೋಗ್ರಾಫರ್ ಆಗಲ್ಲ. ಸೊ ದ ವೇ ಬೇಸ್ನಿಂದ ಕಲಿಯೋದು ಅದು ಹೆಂಗ್ ಇರುತ್ತೆ ಅಂದ್ರೆ ಇಟ್ಸ್ ಟೂ ಸ್ಟ್ರಗಲ್. ಆಸ್ ಎ ಮೈ ಜರ್ನಿ, while I'm studying my 5th class, I got in somewhat issue with a health problem, and I stopped my 1 year with health issues. I suffering that. Then again I continued for my studies. Then I returned back with a health issue. So ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು ಒಂದು ಬ್ಯಾಕ್ ರಿವೆಂಜ್ ಅಂತ. ಹೆಂಗಂದ್ರೆ ಫ್ಯಾಮಿಲಿ ಸೈಡ್, ರಿಲೇಶನ್ಶಿಪ್ಸ್, ಫ್ರೆಂಡ್ಸ್ ಸರ್ಕಲ್, ಎವ್ರಿಥಿಂಗ್. ನೀನು ಯಾವತ್ತು ನೋಡು ಹಾಸ್ಪಿಟಲ್ ಅಂತ ಇದೆಯಾ, ನಿನ್ನ ಎಜುಕೇಶನ್ ಇಲ್ಲ, ಏನಿಲ್ಲ, ಯು ಆರ್ ಬ್ಲೇಮಿಂಗ್ ಯೋರ್ ಸೆಲ್ಫ್ ಅಂದ್ರು. ಸೊ ಈ ಬ್ಲೇಮ್ ಅನ್ನೋದು ಹೆಂಗ್ ಬರುತ್ತೆ ಅಂದ್ರೆ, ನಾನ್ ಬ್ಲೇಮ್ ಮಾಡ್ಕೊಂತ ಇಲ್ಲ. ನನ್ನ ಕೈಯಲ್ಲಿ ಇರೋ, ಐ ಮೀನ್ ಹೆಂಗಂತಾರೆ ಅದು, ಸೊ ನನ್ನ ಹೆಲ್ತ್ ಇಶ್ಯೂ ನನ್ನ ಕೈಯಲ್ಲಿ ಇಲ್ಲ ಇಲ್ಲಿ. ಸೊ ಬೈ ದ ಬರ್ತ್ ಹೆಂಗ್ ಅವ್ರು ನನಗೆ ಇದು ಕೊಟ್ಟಿರ್ತಾರೋ ಅವ್ರು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಬೈ ದ ವೇ ನನ್ನ ಮೇಲೆ 50% ಐ ಆಮ್ ಟೇಕಿಂಗ್ ದ 50% ಆಫ್ ರಿಕವರ್ ಇನ್ ಮೈ ಹ್ಯಾಂಡ್. ಸೊ ಇದು ಬ್ಯಾಕ್ ನನ್ಗೆ ಏನಂದ್ರೆ ವೀಕ್ನೆಸ್ ಇದ್ದಿದ್ದು, ಎಲ್ಲರೂ ನನಗೆ ಲೋ ಅಲ್ಲಿ ನೋಡ್ತಾ ಇದ್ರು. ನೀನ್ ಯಾವತ್ತಿದ್ರು ನೀನ್ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ, ಯು ಆರ್ ದ ವೇಸ್ಟ್ ಪರ್ಸನ್ ಅಂತ. ಸೊ ಹಾಗಾಗಿ ನಾನು 6th ಕ್ಲಾಸ್ಗೆ ನನ್ನ ಎಜುಕೇಶನ್ ಕ್ವಿಟ್ ಮಾಡ್ದೆ. 6th ಕ್ಲಾಸ್ಗೆ ಕ್ವಿಟ್ ಮಾಡ್ಕೊಂಡು ಐ ಸ್ಟಾರ್ಟೆಡ್ ದ ಪ್ಯಾಷನ್ ಆಸ್ ಎನ್ ಅ ಫೋಟೋಗ್ರಾಫರ್. ಏನಕ್ಕೆ ನನ್ನ ಮೈಂಡ್ ಬೇರೆ ಬೇರೆ ಮಾಡ್ಬೋದಿತ್ತು, ಒಂದು ಮೆಕ್ಯಾನಿಕ್ ಆಗ್ಬೋದಿತ್ತು, ಇಲ್ಲ ಒಂದು ಹೆಲ್ಪರ್ ಆಗ್ಬೋದಿತ್ತು, ಏನೋ ಒಂದು ಮಾಡ್ಕೋಬೇಕಾಗಿತ್ತು. ಸೊ ಆಕ್ಚುಲಿ ನಾನು ಏನಕ್ಕೆ ಈ ಫೀಲ್ಡ್ ಚೂಸ್ ಮಾಡಿದೆ ಅಂದ್ರೆ, ಇಟ್ಸ್ ಅನ್ ಅ ಡ್ರೀಮ್. ನಾನು ಒಂದು LKG ನಿಂದ 4 ನಲ್ಲಿ ಆಟ ಆಡ್ಕೊಂಡಿರೋನಿಂದ ನನಗೆ ಇದೊಂದು ಜರ್ನಿ ತರ ಸ್ಟಾರ್ಟ್ ಆಯ್ತು. ಸೊ ನಾನು 10th ಮುಗಿಸ್ಕೊಂಡು ಇದ್ರೇನು, ಇಲ್ಲ ಇಂಟರ್ ಮುಗಿಸ್ಕೊಂಡ್ರೇನು, ದಿಸ್ ಇಸ್ ದ ಥಿಂಗ್ ಐ ಹ್ಯಾವ್ ಟು ಡೂ ಅಂತ ನಂಗೆ ಆವಾಗಲೇ ಫಿಕ್ಸ್ ಇತ್ತು. ಸೊ ಹಾಗಾಗಿ ಒಂದು ಕ್ಯಾಮ್ರಾ ಇಟ್ಕೋಬೇಕು, ಒಂದು ಕ್ಯಾಮ್ರಾ ಇಸ್ಕೋಬೇಕು. ಕ್ಯಾಮ್ರಾ ಇಸ್ ನಾಟ್ ಎನ್ 1 ರೂಪಿ, ಇಟ್ಸ್ 10,000, 20,000, ಆಲ್ಮೋಸ್ಟ್ ಲ್ಯಾಕ್ಸ್ ನಿಂದ CR ಗಂಟ ಇನ್ವೆಸ್ಟ್ಮೆಂಟ್, ಇದೊಂದು ಥಿಂಗ್. ಓಕೆನಾ? ಸೊ ಅಲ್ಲಿಂದ ಸ್ಟಾರ್ಟ್ ಮಾಡುವಾಗ ಏನಾಯ್ತಂದ್ರೆ, ಆ ಏಜ್ ಅಲ್ಲಿ ಟೀನೇಜ್, 6th ಕ್ಲಾಸ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಟೀನೇಜ್ ಅಂತ. ಸೊ ಯಾರೂ ಕೆಲಸ ಕೊಡೋರಿಲ್ಲ, ಕೆಲಸ ಮಾಡಿಸೋರಿಲ್ಲ, ಕಲಿಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅನ್ನೋದು ಯಾವುದೂ ಇಲ್ಲ. ಜಸ್ಟ್ ಅಲ್ಲಿಂದ ಕ್ವಿಟ್ ಮಾಡ್ಕೊಂಡು ಜಸ್ಟ್ ಮನೆ ಬಿಟ್ಟು ಐ ವಿನ್ ಮೂವ್ ಫಾರ್ ದ ಕೇರಳ. ಸೊ ಕೇರಳ ಮೂವ್ ಆದ ತಕ್ಷಣ ಅಲ್ಲಿ ಒಂದು ಜರ್ನಿ ಅನ್ನೋದು ಸ್ಟಾರ್ಟ್ ಆಯ್ತು. ಜಸ್ಟ್ ಏನೂ ತಿನ್ನಕ್ಕೆ ಉಂಡಕ್ಕೆ ಏನೂ ಇಲ್ಲಿ ಇರ್ತಾ ಇರ್ಲಿಲ್ಲ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಸ್ಟ್ರಗಲ್ ಮಾಡಿದೆ, ಜಸ್ಟ್ ಆಸ್ ಎ ವರ್ಕರ್ ಆಗಿ ಕೆಲಸ ಮಾಡಿದೆ. ಅಲ್ಲಿಂದ ಒಬ್ಬ ಪರ್ಸನ್ ಸಿಕ್ಕಿದ್ರು. ಅವ್ರನಿಂದ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನನ್ನ ಮೈಂಡ್ಗೆ ಇದ್ದಿದ್ದು ಕೆಲ್ಸಗೆ ಅವ್ರು ಅಪ್ರೋಚ್ ಮಾಡ್ಕೊಂಡು, ಆ ಏಜ್ ಅಲ್ಲಿ ಅಲ್ಲಿಂದನೇ 6th ನಿಂದ ಜರ್ನಿ ಕಂಟಿನ್ಯೂ ಮಾಡ್ಕೊಂಡು. ಸೊ ಓಕೆ, ಫ್ಯಾಮಿಲಿ ಕಡೆಯಿಂದ ಎಜುಕೇಶನ್, ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ವೆಲ್ ಎಜುಕೇಟರ್ಸ್, ನಮ್ಮ ಪಪ್ಪ ಜಾಬ್ ಬಂದಿತ್ತು ಅವ್ರಿಗೆ, ದೇ ಹ್ಯಾವ್ ಕಂಪ್ಲೀಟೆಡ್ B.Ed and D.Ed. ಮಮ್ಮಿ ಇಸ್ ಅನ್ ಅ ಟೀಚರ್, ಅಂಡ್ ಪಪ್ಪಗೆ ಅವ್ರೊಂದು ಹುಷಾರಿರ್ಲಿಲ್ಲ ಅಂತ ಜಸ್ಟ್ ಹಿ ಇಸ್ ಅನ್ ಬಿಸ್ನೆಸ್, ರಿಯಲ್ ಎಸ್ಟೇಟ್, ಅಂಡ್ ವಿ ಹ್ಯಾವ್ ಓನ್ ಫ್ಯಾಕ್ಟ್ರಿ ಲೈಕ್ ಬ್ರಿಕ್ಸ್ ಫ್ಯಾಕ್ಟ್ರಿ. ಅಂಡ್ ನಮ್ಮ ಸಿಲಿಬಿಕ್ ಬಂದು ಸಿಸ್ಟರ್ ಇದ್ದಾರೆ, ಅವರು PG ಮುಗಿಸ್ಕೊಂಡಿದ್ದಾರೆ, ಶಿ ಇಸ್ ಅನ್ ವರ್ಕಿಂಗ್ ಆಸ್ ಅನ್ ಲೆಕ್ಚರರ್. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಾ ಒಂದು ಪರ್ಫೆಕ್ಟ್ ಪರ್ಸನ್ ಸಿಕ್ಕಿದ್ರು ನನಗೆ. ಸೊ ಆ ಟೈಮಲ್ಲಿ ಫೋಟೋಗ್ರಾಫರ್ ಕಲಿಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ. ಒಂದು ವೆಡ್ಡಿಂಗ್ ಕರ್ಕೊಂಡು ಹೋಗಿದ್ರು, ಅವ್ರಿಗೆ ಇತ್ತು ನನ್ ಈ ಕ್ಯಾಮ್ರಾ ಇಸ್ಕೊಡ್ತೀರಾ ಅಂತ. ಅವ್ರ ಹತ್ರ ಕ್ಯಾಮ್ರಾ ಇಸ್ಕೊಡಕ್ಕೆ ಅಷ್ಟು ಇದಿಲ್ಲ. ಫಸ್ಟ್ ನಿನ್ ವರ್ಕ್ ಗೊತ್ತಾ ಅಂತ ಅವ್ರು ಕೇಳಿದ್ರು, ಆಮೇಲೆ ವರ್ಕ್ ಗೊತ್ತಿಲ್ಲ. ಸೊ ಫಸ್ಟ್ ನನ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಫೋಟೋಗ್ರಫಿಯಲ್ಲಿ. ಈಗಾದ್ರೂ ರಿಮೋಟಿಕ್ಸ್, ಬ್ಲೂಟೂತ್ಸ್ ಎವ್ರಿಥಿಂಗ್ ಬಂದಿದೆ. ಆ ಟೈಮಲ್ಲಿ ಇದಿತ್ತು, ಒಂದು ವಿಡಿಯೋ ಕ್ಯಾಮರಾ ಹೋಗ್ಬೇಕಂದ್ರೆ ಅವ್ರ ಹಿಂದ್ಗಡೆ ಬಂದು 10 kgs ಆಫ್ ದ ವೈಟ್ ಆಫ್ ದ ವೈರ್ ಬಂದು ಪುಲ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ನನ್ ಆ ಏಜ್ ಅಲ್ಲಿ ಕೈಯಲ್ಲಿ ನನ್ಗೆ ಎನರ್ಜಿ ಇಲ್ಲ ಅಂತ ಈ ನೆಕ್ಗೆ ರೌಂಡ್ ಹಾಕುವಂತ ಇದೆ ವೈರ್ ತಗೋ ಹಿಂದ್ಗಡೆ.
ಸೊ ಆ ವಿತೌಟ್ ಎನಿ ಸಪೋರ್ಟ್. ವಿತೌಟ್ ಎನಿ ಸಪೋರ್ಟ್. ಇವಾಗ ವಿಡಿಯೋಗ್ರಾಫರ್ ಮುಂದ್ಗಡೆ ಹೋಗ್ತಾ ಇದಾರೆ ಅಂದ್ರೆ ಅವ್ರ ಹಿಂದ್ಗಡೆ ಇದರ LEDs ಬಂದಿದೆ, LC ಬಂದಿದೆ, ಸೊ ವಿತ್ ಬ್ಯಾಟ್ರಿ ಲೈಟ್ಸ್ ಬಂದಿದೆ, ವೆಯ್ಟ್ ಲೆಸ್ ಇದೆ. ಆಗ ಬಂದು ಒಂದು ಪವರ್ ಸರ್ಕ್ಯೂಟ್ ಇದ್ದೇ ಇರಬೇಕು, ಒಂದು ಸನ್ ಗನ್ ಹಾಕೊಂಡ್ರೆ. ಆ ಟೈಮಲ್ಲಿ ನನಗೆ ಅಷ್ಟು ಎನರ್ಜಿ ಇರ್ತಾ ಇರಲಿಲ್ಲ, ಬಿಕಾಸ್ 8th ಕ್ಲಾಸ್ ನಾನು ಅವಾಗ ಪ್ರೊಸೆಸಿಂಗ್ ಇತ್ತು. ನಾನು ಆ ಟೈಮಲ್ಲಿ ಆ ವೈರ್ ಎಲ್ಲ ತಗೊಂಡು ನೆಗ್ಗೆ ಸುತ್ಕೊಂಡು ಜರ್ನಿ ಮಾಡ್ತಾ ಇದ್ದೆ. ಅದು ನಂದು ಬೇಸ್ಮೆಂಟ್. ಅಲ್ಲಿನಿಂದ ನಾನು ಕಲ್ದಿರೋದು ಒಂದೊಂದೇ. ಯಾರು ಫೋಟೋಗ್ರಾಫರ್ ಅಂದ ತಕ್ಷಣ ಪಕ್ಕದಲ್ಲಿ ನಿಲ್ಸ್ತಾ ಇರ್ಲಿಲ್ಲ ಆ ಟೈಮಲ್ಲಿ ಇರೋದು. ಈಗಂದ್ರೆ ಯಾರಾದ್ರೂ ಕ್ಯಾಮ್ರಾ ಇಟ್ಕೊಂಡವ್ರು ಫೋಟೋಗ್ರಾಫರ್, ಎವ್ರಿಥಿಂಗ್ ಸೋಷಿಯಲ್ ಮೀಡಿಯಾ ಮೆನ್ಷನ್ ಮಾಡೋದು, ಐ ಆಮ್ ಎ ಫೋಟೋಗ್ರಾಫರ್, ಐ ಆಮ್ DOP ಸಮಥಿಂಗ್ ಅಂತ. ಅವಾಗ ಹೆಂಗಿದೆ ಅಂದ್ರೆ ಒಂದು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇದ್ರೆ ಅಲ್ಲಿ ಪಕ್ಕದಲ್ಲಿ ನೋಡೋಕ್ಕೂ ಬಿಡ್ತಾ ಇರ್ಲಿಲ್ಲ. ಸೊ ನನ್ನ ಜರ್ನಿ ಹಂಗ್ ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟೆಪ್ ಇದ್ದಿದ್ದು ವೈರ್ ನಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡು ನನ್ನ ಜರ್ನಿ. ಸೊ ಈಗ ಬಂದು ಹೆಂಗಿದೀನಿ ಅಂದ್ರೆ, ಒಂದು ಸೋಷಿಯಲ್ ಮೀಡಿಯಲ್ಲಿ ಬರಬೇಕು, 10 ಜನ ಮುಂದೆ ನಿಲ್ಕೊಂಡು ಒಂದು ಸಜೆಷನ್ ಇರಲಿ, ನನ್ನ ಲೈಫ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಒಂದು ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ, ಸೊ ಎಲ್ಲ ಮುಂದ್ಗಡೆ ಇರೋರ್ಲಿ ಬ್ಯಾಕ್ ಸಪೋರ್ಟ್, ಫ್ಯಾಮಿಲಿನಿಂದ ಇಟ್ಕೊಂಡು, ರಿಲೇಶನ್ಶಿಪ್ ನಿಂದ ಇಟ್ಕೊಂಡು, ಫ್ರೆಂಡ್ಸ್ ನ ಇಟ್ಕೊಂಡು, ಈಗ ಅವರೆಲ್ಲ ಕಾಯ್ತಾ ಇದಾರೆ. ಜಸ್ಟ್ ಹೆಂಗಂದ್ರೆ ಆ ಟೈಮಲ್ಲಿ ಇದ್ದಿದ್ದು ನೀನು ಹಂಗ್ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತದೆ. ಬಟ್ ಹೌ ಕ್ಯಾನ್ ಯು ಬಿಕಮ್ ಫಾರ್ ದಿಸ್ ರೇಂಜ್? ಈಗ ಅದು ಹೆಂಗಂದ್ರೆ ಆ ಟೈಮಲ್ಲಿ ಒಂದು ಕಲಿಬೇಕಂದ್ರೆ ಅವತ್ತು ನನ್ನ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ, ಒಂದು ಸಪೋರ್ಟ್ ಇರ್ತಾ ಇಲ್ಲ, 2 ಲ್ಯಾಂಗ್ವೇಜಸ್ ಪ್ರಾಬ್ಲಮ್. ತೆಲುಗು ಬರ್ತಾ ಇತ್ತು ಆಲ್ಮೋಸ್ಟ್ ಆ ಟೈಮಲ್ಲಿ, ತೆಲುಗು, ಹಿಂದಿ, ಇಂಗ್ಲಿಷ್, ಕನ್ನಡ ಬರ್ತಾ ಇಲ್ಲ, ತಮಿಳ್, ಮಲಯಾಳಂ ಬರ್ತಾ ಇತ್ತು. ಸೊ ಈ ಲ್ಯಾಂಗ್ವೇಜ್ ನ ಕವರ್ ಮಾಡ್ಕೊಂಡು ಕಂಟಿನ್ಯೂ ಆಗ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಂಡೆ. ಬೈ ದ ವೇ ನನಗೆ ಪ್ಲಸ್ ಪಾಯಿಂಟ್ ಮಲಯಾಳಂ ಬರೋನಿಂದ ಅವ್ರನ್ನಲ್ಲಿ ಅಪ್ರೋಚ್ ಮಾಡಿಸ್ಕೊಂಡು, ಅವರಿಂದ ಒಂದು ಕೆಲಸ ನಾನು ತಗ್ಸ್ಕೊಂಡು, ನನ್ನ ಟ್ಯಾಲೆಂಟ್ ಏನಿದೆ ನಾನು ಅವ್ರ ಹತ್ರ ಪ್ರೂವ್ ಮಾಡಿಸ್ಕೊಂಡು, ಸೊ ಆ ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲೆ 2 years ಆಗ ಲೇಬರ್ ಆಗಿ ಕೆಲಸ ಮಾಡಿದೆ. ಆ ಟೈಮಲ್ಲಿ ಮಾಡ್ಬೇಕಂದ್ರೆ ನೋ ಇನ್ಕಮ್. ಫಸ್ಟ್ ಆಫ್ ಆಲ್ ಫುಡ್ ಸಿಗ್ತಾ ಇತ್ತು, ಅದು ಟೈಮ್ ಸಿಗ್ತಾ ಇರ್ಲಿಲ್ಲ. ಫೋಟೋಗ್ರಾಫರ್ ಅಂದ್ರೆ ಒಂದು ಏನೋ ಒಂದು ಫೋಟೋ ಶೂಟ್ ಮಾಡ್ತಾನೆ, ಸಿಸ್ಟಮ್ ಮೇಲೆ ಕೂತ್ಕೊಂಡು ಎಡಿಟ್ ಮಾಡ್ಬೋದು, ಕ್ಯಾಮ್ರಾ ತಗೊಂಡು ಒಂದು 4 ಫೋಟೋ ತಗೋದ್ರೆ ದುಡ್ಡು ಬರುತ್ತೆ, ಲಕ್ಷ ಬರುತ್ತೆ, 20,000 30,000 ಬರುತ್ತೆ. ದುಡ್ಡುಗೋಸ್ಕರ ನಾವ್ ಯಾವತ್ತೂ ಕೆಲಸ ಮಾಡ್ತಲ್ಲ, ನಾವ್ ಹೊಟ್ಟೆ ಅನ್ನಕ್ಕೋಸ್ಕರ. ಅದು ಆ ಅನ್ನ ತಿನ್ಬೇಕಂದ್ರೆ ನೋ ಟೈಮ್ ಇರಲ್ಲ, ಊಟ ತಿನ್ನಕ್ಕೆ, ರೆಸ್ಟ್ ಮಾಡಕ್ಕೆ ಟೈಮ್ ಇರಲ್ಲ, ನಿದ್ದೆ ಮಾಡ್ಬೇಕಂದ್ರೆ ಅಂತ ಟೈಮ್ ಸಿಗಲ್ಲ. ಸೊ ಅಂತ ಹಾರ್ಡ್ ವರ್ಕ್ ಮಾಡ್ಕೊಂಡು ಡೇ ಬೈ ಡೇ ಇವತ್ತು ನಾಳೆ ತಿನ್ನೋಣ, ಸೊ ಓಕೆ ನಾಳೆ ಫುಲ್ ಟೈಮ್ ತಿನ್ನೋಣ ಅನ್ಕೊಂತೀವಿ. ಬಟ್ ಶೂಟ್ ಇರತ್ತೆ ಅಲ್ಲಿ 9 ಗಂಟೆಗೆ ಹೋಗ್ತೀವಿ, ಮಧ್ಯಾಹ್ನ ಮುಗ್ಸಕ್ಕಾಗಲ್ಲ. ಹಾಫ್ ಡೇ ಶೂಟ್ ಇರುತ್ತೆ, ಬಟ್ 4 o'clock ಆಗುತ್ತೆ. ಅಲ್ಲಿಂದ ಮತ್ತೆ ಬೇರೆ ಲೊಕೇಶನ್ ಹೋಗ್ಬೇಕು. ಸೊ ಈ ಜರ್ನಿಯಿಂದ ಫುಡ್ ಅವಾಯ್ಡ್ ಮಾಡ್ಕೊಂಡು, ರೆಸ್ಟ್ ಇಲ್ಲ, ಹಂಗೆ ನಿದ್ದೆ ಅವಾಯ್ಡ್ ಮಾಡ್ಕೊಂಡು ಎಲ್ಲ ಬಿಟ್ಟು ಈ ಜರ್ನಿ ನಾನು ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ. ಸೊ ಆಮೇಲೆ ಒಂದು 3 years ಆಫ್ ಲೇಬರ್ ಆದ್ಮೇಲೆ ಒಬ್ಬ ಮ್ಯಾನೇಜರ್ ಆಗಿ 18 ಅಲ್ಲಿ ಬಂದು ಒಂದು ಮ್ಯಾನೇಜರ್ ಆಗಿ ಬಂದಿದ್ದೆ. ಸೊ ಅಲ್ಲಿನಿಂದ ಸ್ಟಾರ್ಟ್ ಆಯ್ತು ಎವ್ರಿಥಿಂಗ್ ಮ್ಯಾನೇಜ್ಮೆಂಟ್ ಕೊಡೋದು. ನನ್ನ ಮೇಲ್ಗಡೆ ಇರುವಾಗ ನನ್ನ ಏಜ್ ಇತ್ತಿದ್ದು 17 to 18 ಅಷ್ಟೇ. ಆ ಏಜ್ ಅಲ್ಲಿ ನನ್ನ ಹತ್ರ ಕೆಲಸ ಮಾಡ್ತಾ ಇರೋರು 50, 60, 80+ ಇದ್ರು. ಬಿಕಾಸ್ ದನ್ ಆರ್ ಸೀನಿಯರ್ ಲೈಟರ್ಸ್ ಅಂಡ್ ಯೂನಿಟ್ ಪರ್ಸನ್ಸ್ ಅಂಡ್ ದ DOPs ಅಂಡ್ ಅಸೋಸಿಯೇಟ್ DOPs ಅಂಡ್ ಅಸಿಸ್ಟೆಂಟ್ಸ್ ಅಂತವರೆಲ್ಲ ನನ್ನ ಹತ್ರ ಬಂದು ಆಸ್ ಎ ಆ ಏಜ್ ಅಲ್ಲಿ ನಾನು ಒಂದು ಮ್ಯಾನೇಜರ್ ಆಗಿದ್ದೆ. ಸೊ ಈಗ್ಲೂ ಆ ಜರ್ನಿ ಅನ್ನೋದಿತ್ತು. ರೀಸೆಂಟ್ ಆಗಿ ನಾನು ಕ್ವಿಟ್ ಮಾಡಿದೆ ಬಿಕಾಸ್ ಆಫ್ ದ ಸಮ್ ಇಶ್ಯೂಸ್ ಆಯ್ತು. ಸೊ ಆಮೇಲೆ ಇವತ್ತು ಗಂಟ ನಾನು ಇನ್ವೆಸ್ಟ್ಮೆಂಟ್ ಹಾಕೊಂಡು ನಾನು ದುಡ್ದಿರೋ ಶೂಟ್ ಅಲ್ಲಿ ಇರ್ಲಿ, ನನ್ನ ಕಮಿಟ್ಮೆಂಟ್ಸ್ ಇರ್ಲಿ, ರೊಟೇಷನ್ಸ್ ಇರ್ಲಿ, ಅದರಲ್ಲೇ ದುಡ್ಡು ಇರೋದೇ. ನಾನು ಈಗ್ಲೂ ನನ್ನ ಎಕ್ಸ್ಪೆನ್ಸಸ್ ನಿಂದ ಇಟ್ಕೊಂಡು ಓನ್ ಕಮಿಟ್ಮೆಂಟ್ಸ್ ತಗೊಂಡು ಒಂದು ಇನ್ವೆಸ್ಟ್ಮೆಂಟ್ ಹಾಕೊಂಡು ಮಾಡ್ಕೊಂಡು ಬರ್ತಾ ಇದೆ. ಸೊ ಬಿಫೋರ್ ಲಾಕ್ಡೌನ್, ಫಸ್ಟ್ ಲಾಕ್ಡೌನ್, ನನ್ನೊಂದು ಅಮೌಂಟ್ ಅನ್ನೋದು ಇತ್ತು ನನ್ನ ಹತ್ರ. ಐ ಇನ್ವೆಸ್ಟೆಡ್ ಅಪ್ ಟು 2 CR ಅಂದ್ರೆ ಇಟ್ಸ್ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದೆ. ಸೊ ಬೈ ದ ವೇ ಫಸ್ಟ್ ಲಾಕ್ಡೌನ್ ಅಂತೂ ನನ್ನ ಇದು ಕಮಿಟ್ಮೆಂಟ್ಸ್ ಅದು ಕಟ್ಟಕ್ಕಾಗಿಲ್ಲ, ಜಸ್ಟ್ ಅಡ್ಮಿಟ್ ಆಯ್ತು. ಸೊ ಆಮೇಲೆ ಅಲ್ಲಿಂದ ಫ್ರಂಟ್ ಸ್ಟೆಪ್ ಇದ್ದಿದ್ದು ಬ್ಯಾಕ್ ಸ್ಟೆಪ್ ತಗೊಂಡೆ ಬಿಕಾಸ್ ಆಫ್ ದ ಸ್ಟ್ರಗಲ್. ನಿಮ್ಮ ವರ್ಕಿಂಗ್ ಜರ್ನಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ, ಯಾವ ಸಿನಿಮಾಗಳು ಅಂತ ಹೇಳ್ಬೋದಾ? ಆಲ್ಮೋಸ್ಟ್ ನಾನೊಂದು 14 ಮೂವೀಸ್ ಮುಗಿಸಿದ್ದೀನಿ. ಮೈನ್ ಆಗಿ 14 ಮೂವೀಸ್ ಮುಗಿಸಿದ್ದೀನಿ. ಆಸ್ ಎ ಅಸೋಸಿಯೇಟ್ ಆಗಿರಲಿ, ಆಸ್ ಅನ್ ಅಸಿಸ್ಟೆಂಟ್ ಆಫ್ ಮೇಕಪ್ ಆರ್ಟಿಸ್ಟ್ ಇರಲಿ, ಅಂಡ್ ಅಸಿಸ್ಟೆಂಟ್ ಆಫ್ ಪೋಸ್ಟರ್ ಸ್ಟಿಲ್ ಇದಿರಲಿ, ಅದು ಬಂದು ನಿಯರ್ ಟು 38 ಮೂವೀಸ್ ನ ಕವರ್ ಮಾಡಿಸಿದ್ದೀನಿ. ಅಂಡ್ 48 ಶಾರ್ಟ್ ಮೂವೀಸ್ ಮುಗಿಸಿದ್ದೀನಿ. ಸೊ ಆಲ್ಮೋಸ್ಟ್ ತಮಿಳ್ ಸೈಡ್ ಹೋದ್ರೆ ಕಾರ್ತಿಕ್ದು ಮೂವಿ ಮುಗಿಸಿದೆ, PS2, PS1 ಅಂತ ಅವ್ರದ್ದು ಕಂಪ್ಲೀಟ್ ಟೀಮ್ ಇತ್ತಿತ್ತು. ಅಂಡ್ ವಿಜಯ್ ಸೇತುಪತಿ ಒಂದು ಮೂವಿ ಮುಗಿಸಿದ್ದೀವಿ. ಅಂಡ್ ದ ವಿಜಯ್ ಹೀರೋ ಅವ್ರದ್ದು ಮುಗಿಸಿದ್ವಿ. ರಜನಿಕಾಂತ್ ರೋಬೋಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಹಂಗಾಗಿ ಮಲಯಾಳಂ ಹೋದ್ರೆ ಅಂಡ್ ದೇರ್ ಆರ್ ಫ್ಯೂ ಮೋರ್ ಕಾನ್ಸೆಪ್ಟ್ಸ್. ಅವ್ರದ್ದು ಹೆಂಗಂದ್ರೆ ಮೂವಿ ಅಂತ ಹೇಳಕ್ ಆಗಲ್ಲ, ಇಟ್ಸ್ ಅ ವೆಬ್ ಸೀರೀಸ್ ಅಂಡ್ ದ ಮೂವಿ
ದಟ್ಸ್ ವೆನ್ ಪ್ರೇಮಂ ಅಂತ ಒಂದು ಸಾಯಿ ಪಲ್ಲವಿ ಅವ್ರ ಜೊತೆಲೆ ಒಂದು ಮೂವಿ ಮಾಡಿದೀವಿ ಅಂಡ್ ಫ್ಯೂ ಮೋರ್ ಮೂವೀಸ್ ಮಾಡಿದೀನಿ. ಅಂಡ್ ತೆಲುಗು ಕಡೆ ಬಂದ್ರೆ ಅಲ್ಲು ಅರ್ಜುನ್ ಸರ್, ರಾಮ್ ಚರಣ್, NTR ಅಂಡ್ ರೀಸೆಂಟ್ ಆಗಿ ಬಾಹುಬಲಿಯಲ್ಲೂ ಮಾಡಿದೀವಿ. ಸೊ ಬಾಹುಬಲಿ ಪಾರ್ಟ್ 2ಗೆ ಆಸ್ ಎನ್ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಆಗಿ ಹೋಗಿದ್ದೆ. ಅಂಡ್ ಬೈ ದ ವೇ ಪಾರ್ಟ್ 1 ಅಲ್ಲಿ ಬಂದು ಮೇಕಪ್ ಆರ್ಟಿಸ್ಟ್ ಆಗಿ ಹೋಗಿದೆ. ಸೊ ಇಂಥ ಮೂವೀಸ್ ಮುಗಿಸಿದೀನಿ. ಅಂಡ್ ಕನ್ನಡ ಇಂಡಸ್ಟ್ರಿ ರೀಸೆಂಟ್ ಆಗಿ ಒಂದು 2 years ಇಂದ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀನಿ. ಸೊ ಬೈ ದ ವೇ ಒಂದು 2 movies ಅಂತ ಮುಗಿಸಿದ್ದೀನಿ. ಸೊ ಲಾಸ್ಟ್ ಇಯರ್ ಎಂಡಿಂಗ್ ಅಲ್ಲಿ ಒಂದು ನಾಳೆಯಲ್ಲಿದೆ ಮೂವಿ ಅಂತ, ಅದರಲ್ಲಿ ಮೇನ್ ಆಗಿ ಕಾಸ್ಟ್ಯೂಮ್ ಡಿಸೈನರ್, ಮೇಕಪ್ ಆರ್ಟಿಸ್ಟ್ ಅಂಡ್ ಪೋಸ್ಟರ್ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೀನಿ. 3 concepts ತಗೊಂಡು ಆಸ್ ಅನ್ ಸಿಂಗಲ್ ಪರ್ಸನ್ ಹೋಲ್ ಮೂವಿ ಆಗಿ ವರ್ಕ್ ಮಾಡಿದ್ದೀನಿ. ಇಷ್ಟಿತ್ತು ನಂದು ಸ್ಟ್ರಗಲ್. ಅಂಡ್ ಸಿಂಗಲ್ ಪರ್ಸನ್ ಗೊತ್ತಿರತ್ತೆ, ಒಂದು 3 ಕೆಲಸ ಇಟ್ಕೊಂಡು ಕಂಪ್ಲೀಟ್ ಮೂವಿ ಇಂಡಸ್ಟ್ರಿನ ಮೇಂಟೈನ್ ಮಾಡಕ್ ಕಷ್ಟ ಅಂತ. ಎಲ್ರಿಗೂ ಗೊತ್ತಿರೋದು ಮೂವಿ ಇಂಡಸ್ಟ್ರಿ ಏನಿದೆ, ದುಡ್ಡು ಕೊಡ್ತಾರೆ ಲಕ್ಷಾಂಗಟ್ಲ, ಹೋಗ್ಬೋದು, ಅವ್ರು ಊಟ ಕೊಡ್ತಾರೆ, ಸ್ಟೇಯಿಂಗ್ ಕೊಡ್ತಾರೆ, ತಿನ್ಬೋದು, ಕೆಲಸ ಮಾಡ್ಬೋದು ಬರೋ. ಆಸ್ ಅನ್ ಮೈ ಜರ್ನಿ ನಾನು ಹೆಂಗ್ ಹೇಳ್ಬೇಕಂದ್ರೆ ಅದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನನ್ಗೆ ಇಷ್ಟ ಆಗ್ತಾ ಇಲ್ಲ. Okay, ಹೇಳ್ತೀನಿ, ಇಟ್ ವಿಲ್ ಬಿ ಡೀಪ್ ಆಗಿ ಹೋಗ್ತಾನೆ ಇರತ್ತೆ ನಂದು ಹೋಗ್ತಾ ಇದ್ರೆ. ನನ್ ಜರ್ನಿ ಸ್ಟಾರ್ಟ್ ಆಗಿತ್ತು ಹಿಂಗೆ, ಎಂಡ್ ಆಗ್ತಾ ಇರೋದು ಇವತ್ತು ಬಂದು ನಾನು ಹಿಂದ್ಗಡೆ ಯಾರ್ಯಾರು ಮಾತಾಡಿದ್ರು, ಸೊ ಅವ್ರನ್ನ ನಾನು ತೋರಿಸಿದೀನಿ, ಇನ್ನ ಮುಂದ್ಗಡೆ ತೋರಿಸ್ತೀನಿ, ಅದಂತೂ ಪಕ್ಕ ನಾನಂತೂ ಬಿಡೋದೇ ಇಲ್ಲ. ನಾನೇನಂದ್ರೆ ನನ್ನ ಹತ್ರ ಎಷ್ಟು ಕಾಮ್ ಆಗಿದೆ ನಾನು ಅಷ್ಟು ಕಾಮ್ ಆಗಿರ್ತೀನಿ. ಇಫ್ ದೇ ಆರ್ ಅ ರೂಡ್, ಐ ಆಮ್ ದ ರೂಡ್ ಪರ್ಸನ್. Okay, finally, Zai First is a new launching company. Okay. So anything, a few words about it? Zai First is a new word to hear. I know it's like somewhat life. Zai means life. Okay, that's fine. And this is the good platform. I think so. I think so. It's a very best platform to do and to start a grow up. And who are the freshers, who are the already they did experience. This is the best platform to grow. The more they are in the half position, to reach a more position, high position, this is the best platform. And very all the best for the Z First. I mean, Thank Zai you so First. much. Thank you so much for your Thank time. you. All the best.